ನಾನಿವತ್ತು ಚಿಲ್ಲಿ ಚಿಕನ್ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗುವ ಪದಾರ್ಥಗಳು: ಚಿಕನ್ 1 kg, ಹಸಿಮೆಣಸಿನ್ಕಾಯಿ 10, ಒಂದು ಚಿಕ್ಕದು ಕ್ಯಾಪ್ಸಿಕಮ್ಮು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ, ಪುದೀನ ಸೊಪ್ಪು, ಕಾರ್ನ್ಫ್ಲವರ್ 1 ಸ್ಪೂನು, ಉಪ್ಪು, ಎಣ್ಣೆ. ಕ್ಯಾಪ್ಸಿಕಮ್ನ ತರಿಯಾಗಿ ರುಬ್ಕೊಂಬರ್ತೀನಿ. ಸ್ವಲ್ಪ ಜಾಸ್ತಿ ಪೇಸ್ಟ್ ಮಾಡಬಾರ್ದು. ಈಗ ಕ್ಯಾಪ್ಸಿಕಮ್ ತರಿಯಾಗಿ ರುಬ್ಕೊಂಬಂದಿದ್ದೀನಿ. ಇದು ಯಾಕೆ ಹಾಕೋದು ಅಂದರೆ ಗ್ರೇವಿ ಬೇಕು ಅಂದರೆ ಇದು ಹಾಕಬೇಕು, ಇಲ್ಲಾಂದರೆ ಬರೀ ಹಂಗೆ ಮಾಡ್ಬೋದು. ಈಗ ಚಿಲ್ಲಿ ಚಿಕನ್ಗೆ ಎಣ್ಣೆ ಹಾಕ್ತೀನಿ. ಒಂದು 3 ಸ್ಪೂನ್ ಎಣ್ಣೆ ಹಾಕ್ತೀನಿ. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀನಿ 1 ಸ್ಪೂನು. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಈಗ ಸ್ವಲ್ಪ ಪುದೀನ, ಹಸಿಮೆಣಸಿನ್ಕಾಯಿ, ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈಗ ಕ್ಯಾಪ್ಸಿಕಮ್ ಹಾಕ್ತೀನಿ. ಕ್ಯಾಪ್ಸಿಕಮ್ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡು ಆಮೇಲೆ ಇದಕ್ಕೆ ಚಿಕನ್ ಹಾಕೋಣ. ಇವಾಗ 1 kg ಚಿಕನ್ ಮಾಡ್ತಾಯಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ನಿಮ್ಗೆ ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಚಿಲ್ಲಿ ಚಿಕನ್ ಅಂದರೆ ಖಾರ ಇರಬೇಕಲ್ವಾ, ಅದಕ್ಕೆ. ಈಗ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿ ಸುಮ್ಮನೆ ಪ್ಲೇಟ್ ಕ್ಲೋಸ್ ಮಾಡ್ತೀನಿ. ಒಂದು 10 ನಿಮಿಷ ಕ್ಲೋಸ್ ಮಾಡಿ ಈಗ ನೋಡೋಣ ಬೆಂದಿದೆಯೇನೋ. ಚೆನ್ನಾಗಿ ಬೆಂದಿದೆ. ಈ ಥರ ಗ್ರೇವಿ ಇರಬೇಕು ಚಿಲ್ಲಿ ಚಿಕನ್ಗೆ. ಈಗ ಇದಕ್ಕೆ ಕಾರ್ನ್ಫ್ಲವರ್ 1 ಸ್ಪೂನ್ ಹಾಕಿ ಕಲಸಿ ಹಾಕಬೇಕು. 1 ಸ್ಪೂನ್ ಕಾರ್ನ್ಫ್ಲವರು ನೀರಲ್ಲಿ ಕಲಿಸ್ಬೇಕು. ಈ ಥರ ನೀರು ಹಾಕ್ಕೊಂಡು ಕಲಿಸ್ಬೇಕು. ಗಂಟಿಲ್ದೇ ಇರೋಂಗೆ ನೀರಲ್ಲಿ ಕಲಿಸ್ಬಿಟ್ಟು ಇದು ಚಿಕನ್ ಎಲ್ಲ ಬೆಂದ ಮೇಲೆ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಇದಕ್ಕೆ ಕಾರ್ನ್ಫ್ಲವರ್ ಕಲಸಿರೋದು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ಜಾಸ್ತಿ ಹಾಕಿದ್ರೆ ಗಟ್ಟಿ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ಗ್ರೇವಿ ಥರ ಇರಲ್ಲ, ಗಟ್ಟಿ ಆಗಿಬಿಡುತ್ತೆ. ಸ್ವಲ್ಪ ಗ್ರೇವಿ ಥರ ಆಯಿತು. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಈಗ ಚಿಲ್ಲಿ ಚಿಕನ್ ರೆಡಿ ಆಗಿದೆ. ಪ್ಲೇಟ್ ಕ್ಲೋಸ್ ಮಾಡ್ತೀನಿ. ಕಾರ್ನ್ಫ್ಲವರ್ ಹಾಕಿದ್ದೀನಲ್ಲ ಇವಾಗ, ಅದಕ್ಕೆ ಒಂದು 2 ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ಟು ಬಿಡಬೇಕು. ಈಗ 2 ನಿಮಿಷ ಆಗಿದೆ, ಆಫ್ ಮಾಡಿದ್ದೀನಿ. ಈಗ ಚಿಲ್ಲಿ ಚಿಕನ್ ನೋಡಿ ಹಿಂಗಿರುತ್ತೆ. ಕಾರ್ನ್ಫ್ಲವರ್ ಜಾಸ್ತಿ ಹಾಕ್ಕೋಬಾರ್ದು, ನೋಡಿಕೊಂಡು ಹಾಕ್ಕೋಬೇಕು. ಬೇಕು ಅಂದರೆ ಹಾಕ್ಕೊಬೋದು. ಸ್ವಲ್ಪ ತೆಳ್ಳಗಿದ್ದಾಗ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ಚಿಲ್ಲಿ ಚಿಕನ್ ರೆಡಿ ಆಗಿದೆ. ಈಗ ಸರ್ವ್ ಮಾಡ್ತೀನಿ. ಈಗ ರೆಡಿಯಾಗಿದೆ. ಇದು ಚಪಾತಿ ಜೊತೆಗೆ ತಿನ್ಬೋದು, ಅನ್ನದ ಜೊತೆಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ.